ಹೈಯೆಸ್ಟ್ ತೆರಿಗೆ ನಮ್ಮದು ಸರ್ಕಾರಕ್ಕೆ ಸೆಂಟ್ರಲ್ಗೆ ಹೋಗುತ್ತೆ, GST ನಮ್ಗೆ ತುಂಬ ಕಡಿಮೆ ಬರುತ್ತೆ ಅಂತಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, GST ಕೊಡೋದು ಪಾಲು ಕೊಡೋದ್ರಲ್ಲಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀನಿ? ಮೊನ್ನೆ ನೀವೇ ನೋಡಿರ್ಬೇಕಲ್ಲ, ಮೊನ್ನೆ ವಿಧಾನ ಸಭೆಯಲ್ಲಿನೂ ಸಹ ಇದ್ರ ಬಗ್ಗೆ ಚರ್ಚೆ ಆಯಿತು. ಈಗ ನಾವು ₹1 ಕೊಟ್ಟರೆ 13 ಪೈಸೆ ನಮ್ಗೆ ವಾಪಸ್ ಕೊಡ್ತಾರೆ. ಈ 13 ಪೈಸದಲ್ಲಿ ಹೇಗೆ ಸರ್ಕಾರ ನಡೆಸೋದು? ಈಗ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ವಿ ಆರ್ ಇನ್ ಸೆಕೆಂಡ್ ಪ್ಲೇಸ್ ಆಫ್ ಇನ್ ಟ್ಯಾಕ್ಸ್ ಪೇಯರ್. ಈಗ ನೀವು ₹1 ತಗೊಂಡು 13 ಪೈಸೆ ಕೊಡ್ತೀರಾ, ಇನ್ನು ಮಿಕ್ಕಿದ ದುಡ್ಡು ಏನು ಮಾಡ್ತೀರಾ? ಗುಜರಾತಿಗೆ ಕೊಡ್ತೀರಿ, ಮಹಾರಾಷ್ಟ್ರಕ್ಕೆ ಕೊಡ್ತೀರಿ, ಎಲ್ಲ ಅಲ್ಲಿ ಯಾಕಂದರೆ ಅವ್ರ ಸರ್ಕಾರ ನಡೀತಿದೆ, BJP ಸರ್ಕಾರ ಇದೆ. ಇದನ್ನು ಕೇಳೋರು ಯಾರು? ಈಗ ನಮ್ಮಲ್ಲಿ 28 MP ಗಳಿದ್ದಾರೆ, ಅವ್ರು ಕೇಳ್ಬೋದಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಹ ಹೇಳಿದ್ರು, ಬನ್ನಿ ಹೋಗೋಣ ಮಾತಾಡೋಣ, ಎಲ್ಲರೂ ಒಗ್ಗಟ್ಟಾಗಿ ಕೂಡ ಮಾತಾಡೋಣ, ಕೇಳೋಣ ಅಂತ ಹೇಳಿದ್ರು. ಯಾರು ಬರೋದು ತಯಾರಿಲ್ಲ. ಈಗ ಬರೋದೆಲ್ಲ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದೀವಲ್ಲ, ಮಾಡ್ತಿದ್ದೀವಲ್ಲ, ಎಲ್ಲ ಅನುಕೂಲ ಇದೆಯಲ್ಲ ಸರ್ಕಾರದಲ್ಲಿ. ಆದ್ದರಿಂದ GST ಈ ಧೋರಣೆ, ಮಲತಾಯಿ ಧೋರಣೆ ಅವತ್ತಿಂದ ನಡೀತಾ ಇದೆ. ಅದರಿಂದ ನಾವು ಹೇಳೋದೇನೆಂದರೆ, ಈ 28 ಜನ ನೀವು MP ಗಳಲ್ಲಿ ಏನು ಮಾಡಿದ್ದೀರಿ, ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಕೇಳಿ ಅಂತ ಚೀಫ್ ಮಿನಿಸ್ಟರ್ ಇವತ್ತು ಕೇಳ್ತಿದ್ದಾರೆ, ನಾಳೆನೇ ಕೇಳ್ತಾರೆ, ಮುಂದಕ್ಕೆ ಕೇಳೋಕ್ಕೂ ರೆಡಿ ಇದ್ದಾರೆ ಅವರು. ಸರ್, ಈಗ ಗಣೇಶ ಹಬ್ಬ ಎಲ್ಲರೂ ಹೇಳ್ತಾರೆ ಪರಿಸರ ಸ್ನೇಹ ಗಣೇಶನ ಯೂಸ್ ಮಾಡಿ, ಮಣ್ಣಿನ ಗಣೇಶ ಯೂಸ್ ಮಾಡಿ ಅಂತ. ನೀವೇನು ಮೆಸೇಜ್ ಕೊಡ್ತೀರಿ? ಅದು ಮಾಡಿರೋಂಥದ್ದು ಒಳ್ಳೇದು. ಪರಿಸರಿ ಗಣಪತಿ, ಮಣ್ಣಿನ ಗಣಪತಿ. ಈಗ ಸುಮಾರು ನನ್ನ ಹತ್ರ ಸುಮಾರು ಜನ ಬಂದಿದ್ರು ಡೊನೇಷನ್ ತಗೊಳ್ಳೋದಕ್ಕೆ, ಎಲ್ಲದಕ್ಕೂ ನಾವು ಕೈಯಾಲಾದಷ್ಟು ಸಹಾಯ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಪ್ರತಿಯೊಬ್ಬರು ಬಂದವ್ರಿಗೆಲ್ಲ ಕೇಳ್ತಿದ್ದೀನಿ ನಾನು, ನೀವು ಯಾವ ಥರ ಗಣಪತಿ ಇಡ್ತಿದ್ದೀರಪ್ಪ, ಮಣ್ಣಿಂದ ಇಡ್ತಿದ್ದೀರಾ, POP ಇಡ್ತಿದ್ದೀರಾ, ಏನು ಮಾಡ್ತಿದ್ದೀರಿ ಅಂತ. ಈಗ ಎಲ್ಲ ಹೇಳ್ತೀರಿ ಮಣ್ಣಿಂದ ಇಡ್ತಿದ್ದೀವಿ ಅಂತ ಹೇಳ್ತಾರೆ. ಈಗ ಮಣ್ಣಿಂದು ಅಂತ ಸುಮಾರು ಹೇಳ್ತಾರೆ. ಈಗ ಮಣ್ಣಿನ ಗಣಪತಿನೇ ಇಡ್ತಾರೆ. ಈಗ ಅದರಲ್ಲೆಲ್ಲೋ ಒಂದೊಂದು POP ಇದು ಬರ್ತವೆ, ಅದ್ರಲ್ಲಿ ಏನು ಮಾಡೋಕ್ಕಾಗತ್ತೆ, ಅಡೆತಡೆಗಳಾಗ್ತವೆ. ಈಗ ಸರ್ಕಾರ ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಎಷ್ಟು ಅಂತ ನೋಡೋಕ್ಕಾಗತ್ತೆ. ಆದಷ್ಟು ಕಟ್ಟುನಿಟ್ಟಾಗಿ ಮಣ್ಣಿಂದೇ ಇಡಬೇಕು ಅಂತ ಆದೇಶವನ್ನು ಮಾಡಿದೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನಮಸ್ಕಾರ. ಗೌರಿ ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಾಡಿನ ಜನತೆಗೆ ಏನು ಸಂದೇಶ? ಎಲ್ಲ ನಾಡಿನ ಜನತೆಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ಎಲ್ಲ ಜನಗಳಿಗೂ ಸಮೃದ್ಧಿಯಾಗಿ ಸುಖವಾಗಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನೂ ಸುಖವಾಗಿ ಕಾಪಾಡಲಿ ಅಂತ ಈ ಗೌರಿ ಗಣಪತಿ ಹಬ್ಬದಲ್ಲಿ ಎಲ್ಲರ ಸಮ್ಮತವಾಗಿ ಬೇಡ್ಕೊಳ್ತೀನಿ. ಸರ್, ಈಗ ತುಂಬ ಮಳೆ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ರಾಜ್ಯಾದ್ಯಂತ. ಪಂಚ ಗ್ಯಾರಂಟಿನೂ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡೆಸ್ತಿದೆ. ಪಂಚ ಯೋಜನೆ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ನಡೀತಿದೆ. ಪ್ರತಿಯೊಬ್ಬರು ಎಲ್ಲರಿಗೂ ತಲುಪ್ತಿದ್ದಿಲ್ದವ್ರಿಗೆ ಆವಾಗ ಇವಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಆದರೂ ತಲುಪ್ತಿದೆ, ಟೈಮ್ ಸರಿಯಾಗಿ ತಲುಪ್ತೆ. ಈಗ ನಮ್ಮ ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಮತ್ತು ಈ ಬಸ್ಸಿನ ಕಾರ್ಯಕ್ರಮ, ಶಕ್ತಿ ಯೋಜನೆ, ಮತ್ತು ನಮ್ಮ ಈ ಆಹಾರದ್ದು ರೇಷನ್ ಕೊಡೋದು, ಪ್ರತಿಯೊಂದು ಎಲ್ಲರಿಗೂ ತಲುಪ್ತಿದೆ. ಮತ್ತು ಎಜುಕೇಟೆಡ್ಸ್ಗೆ ಈಗೇನು ನಾವು 3,000 ಕೊಡ್ತಿದ್ದೀವಿ, ಅದು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗ್ತಾಯಿದೆ. ಒಂದು ಯಾವುದು ಬಡವ್ರ ಮಕ್ಕಳಿಗೆ ಭಾರಿ ಅನುಕೂಲ ಆಗ್ತಾಯಿದೆ. ಅದು ಒಂದು ಮನೆಗೆ ಅವ್ರಿಗೊಂದು ತಳಹದಿ ಥರ ಆಗಿ, ಅವರೊಂದು ಮನೆಯಲ್ಲಿ ಬಡವರ ಮಕ್ಕಳು ಅವ್ರಿಗೇನೋ ಒಂದು ಸ್ಕಾಲರ್ಶಿಪ್ಗಾಗಲಿ, ಒಂದು ಫೀಸ್ ಕಟ್ಟೋಕ್ಕಾಗಲಿ, ಒಂದು ಇದಕ್ಕಾಗಲಿ ಭಾರಿ ಅನುಕೂಲ ಆಗುವಂಥದ್ದು ಕಾರ್ಯಕ್ರಮಗಳು ನಮ್ಮ ಸಾಹೇಬರಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರು ಸಹ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥ ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡೋದಕ್ಕೆ, ಮತ್ತು ಮುಂದಿನ ದಿನಗಳಲ್ಲೂ ಸಹ ತುಂಬ ಇನ್ನು ಒಳ್ಳೆಯ ಯೋಜನೆಗಳು ಮಾಡೋದಕ್ಕೆ ಆಗಲಿ, ಮತ್ತು ಯಾವುದೇ ರೋಡ್ ಆಗಲಿ, ರಸ್ತೆಗಳಾಗಲಿ, ಪ್ರತಿಯೊಂದಕ್ಕೂ ಮಾಡೋದಕ್ಕೆ ಸಹಕಾರ ಕೊಟ್ಟು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಸರ್, ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ದಿವಾಳಿ ಆಯಿತು, ಬೊಕ್ಕಸ ಖಾಲಿ ಆಯಿತು ಅಂತ ಆರೋಪ ಮಾಡ್ತಾ ಇರ್ತಾರೆ. ಈಗ ಗ್ಯಾರಂಟಿ ಯೋಜನೆಯಿಂದ ದಿವಾಳಿ ಆಯಿತು, ಬೊಕ್ಕಸ ಖಾಲಿ ಆಯಿತು ಅಂದರೆ ಯಾರಾದರೂ ಬಂದು ನೋಡಿದಾರ ಬೊಕ್ಕಸ ಖಾಲಿ ಆಗಿದೆ ಅಂತ? ಈಗ ಮೇಲ್ನೋಟಿಗೆ ಏನು ಕಾಣುತ್ತೆ? ಈಗ ಪ್ರತಿಯೊಬ್ಬರಿಗೂ ಹೋಗ್ತಾ ಇದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಯಾವುದ್ರಲ್ಲಿ ಏನು ಕಮ್ಮಿ ಆಗಿದೆ? ಪ್ರತಿಯೊಬ್ಬರಿಗೂ ಯಾವುದ್ರಲ್ಲಿ ಏನೂ ಕಮ್ಮಿ ಆಗಿಲ್ಲ. ಜನಗಳಾಗಲ್ಲ. ಈಗ ಜನರ ರೆಸ್ಪಾನ್ಸ್ ತೊಗೋಬೇಕು. ಈಗ ಜನೊಬ್ಬರು ಯಾರೋ ಒಬ್ರು 100ರಲ್ಲಿ ಒಬ್ರು ಹೇಳ್ತಾರೆ ಸರಿ ಇಲ್ಲ ರೀ ಸರ್ ಅಂತಾರೆ. ಅವರು BJP ಪರವಾಗಾದ್ರೂ ಇರ್ಬೋದು, ಕಾಂಗ್ರೆಸ್ ಪರವಾಗಾದ್ರೂ ಇರ್ಬೋದು, ಬೇರೆಯವ್ರ ಪರವಾಗಾದ್ರೂ ಇರ್ಬೋದು. ಈಗ ತೊಗೊಂಡಿರೋ ಜನ ನೀವೇ ನೋಡ್ತಿದ್ದೀರಾ, ಎಷ್ಟೋ ಜನ ಇಂಟರ್ವ್ಯೂ ಮಾಡಿದ್ದೀರಾ, ತಾವು ನೋಡಿದ್ದೀರಿ. ಅದು ಈಗ ಏನಾಗುತ್ತೆ ಅಂದರೆ, ಈಗ 10 ಬೆರಳು ಒಂದೇ ಸರ ಇರೋಲ್ಲ. ಈಗ ಒಬ್ಬರು ಒಂದೊಂದು ಥರ ಹೇಳ್ತಾರೆ. ಅದರಲ್ಲಿ ಜನ ಈಗ ಹೇಳ್ತಾರೆ, 10 ಜನ ಹಾಗೆ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆ ಯೋಜನೆಗಳನ್ನು ಮಾಡಿ, ಒಳ್ಳೆ ಸರ್ಕಾರದಲ್ಲಿ ಒಳ್ಳೆ ಯೋಜನೆಗಳು ಕೊಟ್ಟು ಇನ್ನು ಮುಂದೆ ಇನ್ನೂ ಒಳ್ಳೆ ಯೋಜನೆಗಳು ಕೊಡೋದಕ್ಕೂ ಸಹ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಸರ್, ಈಗ ಹಿಂದುಳಿದ ಸಮುದಾಯದವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದುಳಿದ ಸಮುದಾಯ ಅತಿ ದೊಡ್ಡ ಸಮುದಾಯ ರಾಜ್ಯದಲ್ಲಿ. ಅದ್ರಾಗಿರುವ ಚಿಕ್ಕ ಪುಟ್ಟ ಜಾತಿಗಳಿಗೆ ಸರಿಯಾಗಿ ಜಸ್ಟಿಸ್ ಸಿಕ್ಕಿಲ್ಲ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಈಗ ಹಿಂದುಳಿದ ವರ್ಗದಲ್ಲಿ ಈಗ ನಮ್ಮಲ್ಲಿ 198 ಜಾತಿಗಳಿದ್ದಾವೆ, ಮತ್ತು ಅದರಲ್ಲಿ ಸುಮಾರು ಉಪಜಾತಿಗಳು ಇದ್ದಾವೆ. ಈಗ ಉಪಜಾತಿಗಳು ಗಣನೀಯವಾಗಿ ತಗೊಳಕ್ಕಾಗೋದಿಲ್ಲ. ಈಗ 198 ಜಾತಿ ಏನಿದೆ ಅದು ಮೇಲ್ನೋಟಕ್ಕೆ 198 ಜಾತಿ ಅಂತಲೇ ಇದೆ.
ಈಗ ನಾವು ಕನ್ಸಿಡರ್ ಮಾಡಿದ ಹಿಂದುಳಿದ ವರ್ಗದಲ್ಲಿ 198 ಜಾತಿ ಅಂತ ಹೇಳಿದ್ದಾರೆ. ಈಗ ಅಲ್ಪಸಂಖ್ಯಾತರು ಅದ್ರ ಸಪ್ರೇಟ್ ಆಗಿ ತಗೋತಾರೆ, ಎಲ್ಲ ಸಪ್ರೇಟ್. ಹಿಂದುಳಿದ ವರ್ಗದಲ್ಲಿ ಉಪಜಾತಿಗಳನ್ನ ಇದರಲ್ಲೇ ಸೇರಿಸ್ಕೊಂಡು ಅವ್ರಿಗೆ ಏನು ಬೆನಿಫಿಟ್ಟು ಮತ್ತು ಅವ್ರಿಗೆ ಏನು ಸೌಕರ್ಯಗಳು ಸುಲಭಗಳು ಸಿಗಬೇಕು ಅಂತಂದಿದೆ ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸುಖವಾಗಿ ಮಾಡ್ಕೊಡ್ತೀವಿ. ಅಲ್ಲ, ಅದು ತುಂಬ ಸಣ್ಣ ಪುಟ್ಟ ಜಾತಿಗೆ ಅನ್ಯಾಯ ಆಗಿದೆ ಅಂತ ಅನ್ಸಲ್ವಾ ನಿಮಗೆ? ಸಣ್ಣ ಪುಟ್ಟ ಜಾತಿಗೆ ಅನ್ಯಾಯ ಆಗಿದೆ. ಈಗ ಎಲ್ಲೋ ಒಂದು ಜಾತಿಯಲ್ಲಿ ಒಂದು 100 ಜನ ಇರ್ತಾರೆ, ಅವ್ರ ಜಾತಿ ಇನ್ನೊಂದು ಇರುತ್ತೆ. ಅವಾಗ ಏನು ಮಾಡ್ತೀವಿ, ಆ 100 ಜನನು ಈ ಜಾತಿಗೆ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದನ್ನು ಅವರು ಬರೋಂಥ ಸರ್ಕಾರದಲ್ಲಿ ಕೊಡೋವಂಥ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ಗೊತ್ತಿರಲ್ಲ, ಸರಿಯಾದರೆ ಯಾರು ಅಡ್ವೈಸ್ ಮಾಡೋದಿಲ್ಲ ಅವ್ರಿಗೆ. ಅಂಥದನ್ನು ಹೋಗಿ ನೀವು ಸರ್ಕಾರದಲ್ಲಿ ಕೇಳಿ ಮಾಡಿ ನೀವು ಅಡ್ವೈಸ್ ತೊಗೊಂಡು ನೀವು ಆ ಯೋಜನೆಗಳು ಏನಿದೆ ಅದರ ಸೌಕರ್ಯಗಳು ಪಡಿಬೇಕು. ಸರ್, ಕೆಲವು ಜಾತಿಗಳು ಒಂದೇ ಕಡೆ ಒಗ್ಗಟ್ಟಾಗಿರೋದು, ತುಂಬ ಕಡೆ ತೆದ್ರು ಹೋಗಿರ್ತಾರೆ. ಅಂಥವ್ರು ಒಂದು MLA ಆಗಿ ಗೆದ್ದು ಬರೋಕ್ಕಾಗಲ್ಲ. ಅಂಥವ್ರನ್ನ ಗುರುತಿಸಿ ಒಂದು MLC ಮಾಡಬೇಕಂತ ಅನ್ಸಲ್ವಾ? ಈಗ ಏನಂದರೆ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂಥರ ಸಾಗರ ಇದ್ದಂಗೆ. ಈಗ ಒಬ್ಬರನ್ನ ಗುರುತಿಸಿದ್ರೆ ಒಬ್ರಿಗಾಗೋದಿಲ್ಲ. ಈಗ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರೋ ಒಬ್ರನ್ನ ಗುರುತಿಸಿ ಅವ್ರ ಮಟ್ಟಿಗೆ ಮಾಡೋ ಅಂಥವ್ರನ್ನ ನಡೆಸೋವಂಥವ್ರನ್ನ ಒಬ್ಬರನ್ನ ಮಾಡ್ಕೊಂಡ್ಬರ್ತಾರೆ. ಈಗ 10 ಜನ, ಈಗ ನಾನು ಒಬ್ಬ ಆಕಾಂಕ್ಷಿ, ನಾನು ಕೇಳ್ತೀನಿ. ಈಗ ನಮ್ಮ ಜಾತಿನಲ್ಲಿ ಇನ್ನೊಬ್ರು ಕೇಳ್ತಾರೆ, ಯಾರು ಕೊಡೋಕ್ಕೆ ಸಾಧ್ಯ? ಅದರಲ್ಲಿ ಎಬಿಲಿಟಿ ನೋಡಿ ಯಾರನ್ನ ಮಾಡ್ಬೋದು, ಇವ್ರು ಮಾಡೋ ಕೆಲಸ ಮಾಡ್ತಾರಾ, ಹೇಗಿರೋದು ಅಂತ ನೋಡಿ ಅವ್ರಿಗೆ ಒಂದು ಅವಕಾಶನ ಕೊಡ್ತಾರೆ. ಸರ್, ನೀವು KPCC ಹಿಂದುಳಿದ ವರ್ಗದ ಇದು ಕಾರ್ಯದರ್ಶಿ ಆಗಿದ್ರಿ, KPCC ಸೆಲ್ದ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ. ಈಗ ನಿಮ್ಮ ಒಂದು ಶಕ್ತಾನುಸಾರ ನೀವು ಈ ಸಮುದಾಯಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡಲಿಕ್ಕೆ ಹೋರಾಟ ಮಾಡ್ತೀರಾ? ಸರ್, ಈಗ ಸಮುದಾಯಕ್ಕೆ ಅಂದರೆ, ಈಗ ಹಿಂದುಳಿದ ವರ್ಗದಲ್ಲಿ ನಾನು ಆಗಲೇ ಹೇಳಿದ್ದೇನೆ, 198 ಜಾತಿಗಳು ಬರ್ತವೆ ಅಂತ. ಈಗ ನಮ್ಮ ಜಾತಿ, ಆ ಜಾತಿ, ಈಗ ನಾವು ಹಿಂದುಳಿದ ವರ್ಗದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ವಿ. ಎಲ್ಲ ಜಾತಿಗಳನ್ನ ಒಗ್ಗೂಡಿಸ್ಕೊಂಡು ಯಾರೇ ಬರಲಿ, ಈಗ ನನ್ನ ಮನೆ ಬಾಕಲಾಗಲಿ, ನನ್ನ ಆಫೀಸ್ ಆಗಲಿ, ಯಾರೇ ಬಂದರೂ ಸಹ ಯಾರಿಗೆ ಏನು ಕೆಲಸ ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ಕಡಾಖಂಡಿತವಾಗಿ ಆಗಬೇಕು. ಯಾವ ಆಫೀಸರ್ಗೆ ಏನಾದರೂ ಹೇಳಬೇಕಾ, ಏನಾದರೂ ಮಾಡಬೇಕು ಅನ್ನೋದು ಹೇಳಿ ಅವ್ರಿಗೆ ಏನು ಅನುಕೂಲ ಆಗಬೇಕು, ಏನಾಗಬೇಕು ಅನ್ನೋದು ಖಂಡಿತವಾಗ್ಲೂ ಮಾಡ್ತೀವಿ. ಅಂದರೆ ಒಟ್ಟಾರೆಯಾಗಿ ಸರ್ಕಾರ ಯಶಸ್ವಿಯಾಗಿ ನಡೀತಾ ಇದೆ ಅಂತ? ಖಂಡಿತವಾಗ್ಲೂ ನಡೀತಾ ಇದೆ. ಇನ್ನು ಮುಂದೆ ನಡೀತೆ. 5 ವರ್ಷನ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಟರ್ಮು ನಾವು ಸಹ ಬರ್ತೀವಿ. ನಿಮ್ಮ ಸರ್ಕಾರನೇ ಬರುತ್ತೆ. ಸರ್ಕಾರದಲ್ಲಿ ಅಥವಾ ಈಗ ನಾಯಕತ್ವ ಬದಲಾವಣೆ ಸಂಬಂಧ ಸ್ವಲ್ಪ ಭಿನ್ನಮತ ಇದೆ ಅಂತ ಅನ್ಸಲ್ವಾ? ಇಲ್ಲ, ಅಷ್ಟೇ ಭಿನ್ನಮತದವ್ರಿಗೆ ಎಲ್ಲೂ ಹೊರಗೆ ಕಾಣಲಿಲ್ಲ. ಸುಮ್ಮನೆ ಈಗ BJPಯವ್ರನ್ನ ಏನು ಹೇಳ್ತಾರೆ, ಅವರು ಈ ಭಿನ್ನಮತ. ಈಗ BJPಯವ್ರಿಗೆ ಭಿನ್ನಮತ ಇರಲಿಲ್ವಾ? ಈಗ ಯಡಿಯೂರಪ್ಪರನ್ನ 2 ಸಲ ಚೀಫ್ ಮಿನಿಸ್ಟರ್ ಮಾಡಿದ್ರು, ಒಂದ್ಸಲ ಅವ್ರು ಕಣ್ಣೀರು ಹಾಕೊಂಡು ಹೇಳಿದ್ರು. ಅದಕ್ಕೆ ಏನು ಉತ್ತರ ಕೊಡ್ತಾರೆ BJPನವರು? ಈಗ ನಮ್ಮಲ್ಲಿ ಆ ಥರ ಯಾವುದು ನಡೆದಿಲ್ವಲ್ಲ. ಈಗ ನಮ್ದೇನೇ ಆದರೂ ಹೈಕಮಾಂಡಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಳ್ಳೆ ಒಲವಿದೆ, DK ಅವ್ರ ಬಗ್ಗೆ ಒಳ್ಳೆ ಒಲವಿದೆ, ಎಲ್ಲ ಚೆನ್ನಾಗಿದೆ. ಆದ್ದರಿಂದ ಯಾವುದೇ ಏನು ತೊಂದರೆ ಇಲ್ಲ. ಇನ್ನೂ 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಿ ಚೀಫ್ ಮಿನಿಸ್ಟರ್ ಆಗ್ತಾರೆ.